ಬಜೆಟ್ 2025 ದರ ಇಳಿಕೆಯ ವಿಚಾರವನ್ನ ಗಮನಿಸೋದಾದ್ರೆ ಈ ಬಾರಿ ಇಂಪೋರ್ಟೆಡ್ ಚಪ್ಪಲಿ ಶೂ ದರ ಇಳಿಕೆ ಆಗಿದೆ. ಕ್ಯಾನ್ಸರ್ ಔಷಧಿ, ಎಲ್ಇಡಿ ಟಿವಿ, ಎಲೆಕ್ಟ್ರಿಕಲ್ ಕಾರು, ಮೊಬೈಲ್ ಮತ್ತು ಸ್ವದೇಶಿ ಬಟ್ಟೆಯ ದರ ಇಳಿಕೆಯಾಗಿದೆ. ಕೇಂದ್ರ ಬಜೆಟ್ 2025ರಲ್ಲಿ ಇಳಿಕೆಯ ಪಟ್ಟಿಯಲ್ಲಿ ಇಂಪೋರ್ಟೆಡ್ ಚಪ್ಪಲಿ ಮತ್ತು ಶೂಗಳಿದೆ. ವಿದೇಶಿ ಚಪ್ಪಲಿಗಳಿಗೆ ಸುಂಕ ಕಡಿಮೆ ಮಾಡಿ ಬೆಲೆ ಇಳಿಕೆ ಆಗಿದೆ. ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆಯನ್ನ ಸುಲಭ ಆಗುವಂತ ನಿಟ್ಟಿನಲ್ಲಿ ಬೆಲೆ ಇಳಿಕೆ ಆಗಿದೆ. ಜೊತೆಯಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕಲ್ ಕಾರು ಮತ್ತು ತಂತ್ರಜ್ಞಾನದ ಸಾಧನಗಳಾದ ಎಲ್ಇಡಿ ಟಿವಿ, ಮೊಬೈಲ್ಗಳನ್ನ ಅಗ್ಗವಾಗುವ ಮೂಲಕ ಜನಸಾಮಾನ್ಯರಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನ ನೀಡಲಾಗಿದೆ. ಇದರ ಜೊತೆಯಲ್ಲಿ ಸ್ವದೇಶಿ ಬಟ್ಟೆಗಳ ಬೆಲೆಯನ್ನ ಕಡಿಮೆ ಮಾಡಿರೋದ್ರಿಂದ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಗೆ ಜಾಸ್ತಿ ಪ್ರೋತ್ಸಾಹವನ್ನ ನೀಡಲಾಗಿದೆ. ಇವೆಲ್ಲವೂ ಕೂಡ ಬೆಲೆ ಇಳಿಕೆಯಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಕೇಂದ್ರ ಬಜೆಟ್ 2025 ದರ ಇಳಿಕೆಯ ವಿಚಾರವನ್ನ ಗಮನಿಸೋದಾದ್ರೆ ಈ ಬಾರಿ ಇಂಪೋರ್ಟೆಡ್ ಚಪ್ಪಲಿ ಶೂ ದರ ಇಳಿಕೆ ಆಗಿದೆ. ಕ್ಯಾನ್ಸರ್ ಔಷಧಿ, ಎಲ್ಇಡಿ ಟಿವಿ, ಎಲೆಕ್ಟ್ರಿಕಲ್ ಕಾರು, ಮೊಬೈಲ್ ಮತ್ತು ಸ್ವದೇಶಿ ಬಟ್ಟೆಯ ದರ ಇಳಿಕೆಯಾಗಿದೆ. ಕೇಂದ್ರ ಬಜೆಟ್ 2025ರಲ್ಲಿ ಇಳಿಕೆಯ ಪಟ್ಟಿಯಲ್ಲಿ ಇಂಪೋರ್ಟೆಡ್ ಚಪ್ಪಲಿ ಮತ್ತು ಶೂಗಳಿದೆ. ವಿದೇಶಿ ಚಪ್ಪಲಿಗಳಿಗೆ ಸುಂಕ ಕಡಿಮೆ ಮಾಡಿ ಬೆಲೆ ಇಳಿಕೆ ಆಗಿದೆ. ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆಯನ್ನ ಸುಲಭ ಆಗುವಂತ ನಿಟ್ಟಿನಲ್ಲಿ ಬೆಲೆ ಇಳಿಕೆ ಆಗಿದೆ. ಜೊತೆಯಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕಲ್ ಕಾರು ಮತ್ತು ತಂತ್ರಜ್ಞಾನದ ಸಾಧನಗಳಾದ ಎಲ್ಇಡಿ ಟಿವಿ, ಮೊಬೈಲ್ಗಳನ್ನ ಅಗ್ಗವಾಗುವ ಮೂಲಕ ಜನಸಾಮಾನ್ಯರಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನ ನೀಡಲಾಗಿದೆ. ಇದರ ಜೊತೆಯಲ್ಲಿ ಸ್ವದೇಶಿ ಬಟ್ಟೆಗಳ ಬೆಲೆಯನ್ನ ಕಡಿಮೆ ಮಾಡಿರೋದ್ರಿಂದ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಗೆ ಜಾಸ್ತಿ ಪ್ರೋತ್ಸಾಹವನ್ನ ನೀಡಲಾಗಿದೆ. ಇವೆಲ್ಲವೂ ಕೂಡ ಬೆಲೆ ಇಳಿಕೆಯಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಕೇಂದ್ರ ಬಜೆಟ್ 2025 ದರ ಇಳಿಕೆಯ ವಿಚಾರವನ್ನ ಗಮನಿಸೋದಾದ್ರೆ ಈ ಬಾರಿ ಇಂಪೋರ್ಟೆಡ್ ಚಪ್ಪಲಿ ಶೂ ದರ ಇಳಿಕೆ ಆಗಿದೆ. ಕ್ಯಾನ್ಸರ್ ಔಷಧಿ, ಎಲ್ಇಡಿ ಟಿವಿ, ಎಲೆಕ್ಟ್ರಿಕಲ್ ಕಾರು, ಮೊಬೈಲ್ ಮತ್ತು ಸ್ವದೇಶಿ ಬಟ್ಟೆಯ ದರ ಇಳಿಕೆಯಾಗಿದೆ. ಕೇಂದ್ರ ಬಜೆಟ್ 2025ರಲ್ಲಿ ಇಳಿಕೆಯ ಪಟ್ಟಿಯಲ್ಲಿ ಇಂಪೋರ್ಟೆಡ್ ಚಪ್ಪಲಿ ಮತ್ತು ಶೂಗಳಿದೆ. ವಿದೇಶಿ ಚಪ್ಪಲಿಗಳಿಗೆ ಸುಂಕ ಕಡಿಮೆ ಮಾಡಿ ಬೆಲೆ ಇಳಿಕೆ ಆಗಿದೆ. ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆಯನ್ನ ಸುಲಭ ಆಗುವಂತ ನಿಟ್ಟಿನಲ್ಲಿ ಬೆಲೆ ಇಳಿಕೆ ಆಗಿದೆ. ಜೊತೆಯಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕಲ್ ಕಾರು ಮತ್ತು ತಂತ್ರಜ್ಞಾನದ ಸಾಧನಗಳಾದ ಎಲ್ಇಡಿ ಟಿವಿ, ಮೊಬೈಲ್ಗಳನ್ನ ಅಗ್ಗವಾಗುವ ಮೂಲಕ ಜನಸಾಮಾನ್ಯರಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನ ನೀಡಲಾಗಿದೆ. ಇದರ ಜೊತೆಯಲ್ಲಿ ಸ್ವದೇಶಿ ಬಟ್ಟೆಗಳ ಬೆಲೆಯನ್ನ ಕಡಿಮೆ ಮಾಡಿರೋದ್ರಿಂದ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಗೆ ಜಾಸ್ತಿ ಪ್ರೋತ್ಸಾಹವನ್ನ ನೀಡಲಾಗಿದೆ. ಇವೆಲ್ಲವೂ ಕೂಡ ಬೆಲೆ ಇಳಿಕೆಯಾಗಿದೆ ಈ ಬಾರಿಯ ಬಜೆಟ್ನಲ್ಲಿ.